ಚಿನ್ನ ಪೊಸೆಸಿವ್ ಗರ್ಲ್ ಫ್ರೆಂಡು ಬಾಯ್ ಫ್ರೆಂಡ್ ಜೊತೆ ಯಾವುದೇ ಜಗಳ ಮಾಡ್ತಾಳೆ ಅಂತ. ಹಲೋ, ಹೇಳ್ಬೋದು. ಏನು ಮುದ್ದು ಅಂತ ಹೇಳ್ತಿದ್ಯಾ? ನಿನ್ನ ರಾತ್ರಿಯಿಂದ ಎಷ್ಟು ಸರಿ ಫೋನ್ ಮಾಡೋದು, ಎಷ್ಟು ಸರಿ ಮೆಸೇಜ್ ಮಾಡಿರೋದು, ಇವಾಗ ಮುದ್ದು ಅಂತಿದ್ಯಾ? ಅಯ್ಯೋ ಮುದ್ದು, ನನಗೆ ತಲೆನೋವು ಬರ್ತಾ ಇತ್ತು, ಮಲ್ಕೊಬಿಟ್ಟಿದ್ದೆ ನಾನು. ಎಷ್ಟು ಗಂಟೆಗೆ ಮಲ್ಕೊಂಡೆ? ನಾನೊಂದು 11:30 ಹಂಗೆ ಮಲ್ಕೊಂಡೆ. 11:40ಕ್ಕೆ ನನ್ನ ರೂಮ್ಮೇಟ್ ಸ್ಟೇಟಸ್ ಹಾಕಿದಾಗ ಹಾರ್ಟ್ ಕಳಿಸಿದ್ಯಾ? ಯಾವಾಗ ಅವಳ ನಂಬರ್ ತೊಗೊಂಡೆ ನೀನು? ಅದು ನಾನು ವಾಶ್ರೂಮ್ ಹೋಗಿ ಬರೋಷ್ಟೊತ್ತಿಗೆ ನೆಟ್ ಆನ್ ಇತ್ತು ಅನ್ಸುತ್ತೆ. 11:30 11:40 ಆಗಿತ್ತು. ನೆಟ್ ಆನ್ ಇದ್ರೆ ಅದಾಗೆ ಹಾರ್ಟ್ ಕಳಿಸುತ್ತಾ? ಗೊತ್ತಾಗಿಲ್ಲ ಮುದ್ದು, ಅದು ನನಗೆ ನಾನು ಬೇಕು ಅಂತ ಮಾಡಿದ್ದಲ್ಲ. ನಿನಗೆ ಅವತ್ತು ಹುಷಾರಿರಲಿಲ್ಲ. ಒಂದಿನ ಪಾರ್ಟಿ ಕರ್ಕೊ ಬಂದ ತಕ್ಷಣನೇ ನೀನು ಇನ್ಸ್ಟಾಗ್ರಾಮ್ ID ಕೇಳಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ರಿಕ್ವೆಸ್ಟ್ ಕಳಿಸಿದ ಅಕ್ಸೆಪ್ಟ್ ಎಲ್ಲ ಮಾಡಿದ್ಮೇಲೆ ಎವ್ರಿ ಡೇ ಫಸ್ಟ್ ಲೈಕ್ ನಿಂದೇ ಆಗಿರುತ್ತೆ. ಈಗ ನೋಡಿದ್ರೆ ವಾಟ್ಸಪ್ಪಲ್ಲಿ ಸ್ಟೇಟಸ್ಗೂ ಲೈಕ್ ಮಾಡೋದು ಸ್ಟಾರ್ಟ್ ಮಾಡಿದ್ಯಾ. ನಾನು 100 ಕಾಲ್ ಮಾಡಿದ್ರು ಕೂಡ ರೆಸ್ಪಾಂಡ್ ಮಾಡಿಲ್ಲ. ಇವಾಗ ನೀನು ಅವಳಿಗೆಲ್ಲ ರೆಸ್ಪಾಂಡ್ ಮಾಡ್ತಿದ್ದೆ. ಏನು ನಿನ್ನ ಮಾತಿನ ಅರ್ಥ? ಇಲ್ಲ ಮುದ್ದು, ಮುದ್ದು ಅಂತ ಅನ್ಬೇಡ. ಈಗ ನನಗೆ ಇಷ್ಟ ಆಗ್ತಾ ಇಲ್ಲ. ನೀನು ಇಷ್ಟು ದಿನ ಮುದ್ದು ಚಿನ್ನು ಅಂತ ಅಂದ್ಬಿಟ್ಟು ಈಗ ಮುದ್ದು ಅಂತ ಲೆವೆಲ್ಗೆ ಬಂದಿದ್ದೀಯ ಅಲ್ವಾ? ನನಗೆ ಯಾವುದೂ ಬೇಕಾಗಿಲ್ಲ. ಏನು ನೀನು ಸುಮ್ಮನೆ ಇದೆಯಲ್ಲ, ನಾನು ಮಾತಾಡ್ತೀರ ನಿನಗೆ ಅಸೆಟೆ, ನೀನು ರೆಸ್ಪಾಂಡ್ ಕೂಡ ಮಾಡೋದಿಲ್ಲ. ನಿಮ್ಗೆ ಯಾವಾಗಲೂ ಇದೆ. ನಾನು ಏನು ಮಾತಾಡೋದು? ಏನಾರು ಮಾತಾಡಿದ್ರೆ ಎಕ್ಸ್ಟ್ರಾ ಮಾತಾಡ್ತೀಯ. ಹೌದು ಹೌದು ಹೌದು, ನಿನಗೆ ಸುಪ್ರೀತಾನೇ ಸರಿ. ಅವಳ ಸ್ಟೇಟಸ್ಗೆ ರಿಪ್ಲೈ ಮಾಡು, ಅವಳ ಜೊತೆನೇ ಮಾತಾಡು. ನಿಮ್ಮಿಬ್ರು ಬರೀ ನಾನು ಚಾಟಿಂಗ್ ಅಂದ್ಕೊಂಡೆ ಡೇಟಿಂಗ್ ಎಲ್ಲ ಮಾಡ್ತಿದ್ದೀರಾ, ಮೀಟ್ ಮಾಡಿದ್ದೀರಾ ಅಂತ ನನಗೇನು ಗೊತ್ತಿರುತ್ತೆ? ಅಯ್ಯೋ ಹಾಗೇನು ಇಲ್ವೋ. ನೀನು ಇವಾಗಲೇ ಒಂದು ಕೆಲಸ ಮಾಡು, ಅವಳ ನಂಬರ್ ಡಿಲೀಟ್ ಮಾಡಿ ಬ್ಲಾಕ್ ಮಾಡಬೇಕಷ್ಟೇ.